ಪವಿತ್ರ ಗೌಡ ಪುನರ್ ಪರಿಶೀಲನಾ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹಾಕೊಂಡಿದ್ರು. ಬಟ್ ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಅರ್ಜಿ ವಜಾ ಆಗಿದೆ. ಈ ಮೂಲಕ ಮತ್ತೊಮ್ಮೆ ಮೇಜರ್ ಸೆಟ್ ಬ್ಯಾಕ್ ಆಗಿದೆ ಪವಿತ್ರ ಗೌಡ. ಜಾಮೀನು ರದ್ದು ಪುನರ್ ಪರಿಶೀಲನೆಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಪರ್ದಿವಾಲಾ ಆರ್ ಮಹದೇವನ್ ಪೀಠದಿಂದ ಅರ್ಜಿ ವಜಾ ಆಗಿದೆ. ಆ ಮೂಲಕ ಬೇಲ್ ತಗೊಂಡು ಆಚೆ ಬರೋಣ ಅನ್ನೋ ನಿರೀಕ್ಷೆಯಲ್ಲಿದ್ದಂತಹ ಪ್ರಕರಣದ A1ಗೆ ಮತ್ತೆ ಕಾನೂನಿನ ಮೂಲಕ ಹಿನ್ನಡೆ ಆಗಿದೆ. ಪುನರ್ ಪರಿಶೀಲನಾ ಅರ್ಜಿಯಲ್ಲಿ ಅವರು ಕೆಲ ಪಾಯಿಂಟ್ಸ್ಗಳನ್ನು ಹಾಕೊಂಡಿದ್ರು. ನೋಡಿ, ಅಲ್ಲಿ ನಾವು ತೀರ್ಪು ಮತ್ತು ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ್ದೀವಿ. ಇದನ್ನ ನ್ಯಾಯಮೂರ್ತಿಗಳು ಅರ್ಜಿ ವಜಾ ಮಾಡಬೇಕಾದ್ರೆ ಹೇಳಿದ್ದಾರೆ. ಪರ್ದಿವಾಲಾ ಅವರ ಪೀಠದಲ್ಲೇ ಇವ್ರದ್ದು ಫಸ್ಟ್ ಜಾಮೀನು ರದ್ದು ವಿಚಾರ ಇತ್ತಲ್ಲ, ಅದು ವಿಚಾರಣೆಗೆ ಬಂತು. ಅವ್ರು ಎಲ್ಲಾ ಡೀಟೇಲ್ಸ್ ಸೂಕ್ಷ್ಮವಾಗಿ ನೋಡಿದ್ರು, ಕಟು ಟೀಕೆಗಳನ್ನು ಮಾಡಿದ್ರು. ಆಗ್ಲೂ ಕೂಡ ಸಿಂಗಲ್ ಪೇರೆಂಟು ಅದು ಇದು ಅಂದಾಗ ಅವ್ರು ಎಂಟರ್ಟೈನೇ ಮಾಡಿರಲಿಲ್ಲ. ಕ್ರೈಮ್ ಮಾಡೋ ವಿಚಾರದಲ್ಲಿ ಇವೆಲ್ಲ ಬರೋದೇ ಇಲ್ಲ ಅಂತ ಹೇಳಿದ್ರು. ಈಗ ಮತ್ತೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ, ಅರ್ಜಿಯನ್ನ ಕೂಡ ವಜಾಗೊಳಿಸಿದೆ. ಆ ಮೂಲಕ ಕಾನೂನಾತ್ಮಕ ಅವಕಾಶವನ್ನ ಬಳಸಿಕೊಳ್ಳಬಹುದು, ಸಪರೇಟ್ ಆಗಿ ಅರ್ಜಿ ಸಲ್ಲಿಸಿದ್ರೆ ಅಂತ ಹಾಕಿದ್ದ ಲೆಕ್ಕಾಚಾರಕ್ಕೆ ಹಿನ್ನಡೆ ಆಗ್ತಾ ಇದೆ. ನಾವು ತೀರ್ಪು ಮತ್ತು ದಾಖಲೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೀವಿ. ಮತ್ತೊಮ್ಮೆ ಆದೇಶವನ್ನ ಪರಿಶೀಲನೆ ಮಾಡುವ ಅಗತ್ಯ ಇಲ್ಲ, ರಿವ್ಯೂಗೆ ಒಳಪಡಲ್ಲ ಇದು ಅನ್ನೋದನ್ನ ಹೇಳಿದ್ದಾರೆ.